ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಆಲ್ರೆಡಿ ತಮಿಳುನಾಡಿನಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಕೇರಳದಲ್ಲಿ ಸ್ಟಾರ್ಟ್ ಆಗಿದೆ, ತೆಲಂಗಾಣದಲ್ಲಿ ಸ್ಟಾರ್ಟ್ ಆಗಿದೆ, ಅಸ್ಸಾಂದವರು ಕೂಡ ತಮ್ಮ ಒಂದು ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಿದರು. ಇನ್ನು ಕೆ ಇ ಅವರ ಕಥೆ ಏನು? ವೈ ದಿಸ್ ಕೆ ಇ ಇಸ್ ಡಿಲೇಯಿಂಗ್ ದ ಪ್ರೊಸೆಸ್ ಆಫ್ ನೀಟ್ ಕೌನ್ಸಿಲಿಂಗ್? ಸೊ ನನಗಂತೂ ಗೊತ್ತಿಲ್ಲ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇವತ್ತು ಇಲ್ಲಿ ಬಂದಿಲ್ಲ. ಬಟ್ ಕೆ ಇ ಅವರಲ್ಲಿ ಈಗ ಪ್ರೊಸೀಜರ್ಸ್ಗಳು ಹೇಗಿರ್ತದೆ, ಇಷ್ಟು ಪ್ರೊಸೀಜರ್ಸ್ಗಳನ್ನು ಲಾಸ್ಟ್ ಇಯರ್ ಎಷ್ಟು ಸಮಯದಲ್ಲಿ ಕಂಪ್ಲೀಟ್ ಮಾಡಿದರು. ಸೊ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಮತ್ತು ಕೆ ಇ ಎ ಕೌನ್ಸಿಲಿಂಗ್ ಯಾವ ರೀತಿ ಪ್ಯಾರಲಲ್ ಆಗಿ ನಡೆದಿರಲಿಲ್ಲ ಲಾಸ್ಟ್ ಇಯರ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮೆರಿಟ್ ಲಿಸ್ಟ್ ಬಗ್ಗೆ ಹೇಳಬೇಕು ಅಂದರೆ ನಾನು 2-3 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಯಾರಾದರೂ ಪೇರೆಂಟ್ಸ್ಗಳು ಅಷ್ಟು ಇಂಟ್ರೆಸ್ಟ್ ತೊಗೊಂಡು ನೀವೇನಾದರೂ PIL ಹಾಕೋದಿದ್ದರೆ ಅಥವಾ ಥ್ರೂ RT ಏನಾದರೂ ಹೋಗೋದಿದ್ದರೆ, ನನಗೆ ಗೊತ್ತಿಲ್ಲ ಅದು ಪ್ರೊವಿಷನ್ ಇದೆಯಾ ಅಂಥೇಳಿ. ಸೊ ಯು ಕ್ಯಾನ್ ಟ್ರೈ ದ್ಯಾಟ್. ಯಾಕಂದರೆ ನಮ್ಮ ಒಬ್ಬ ಸ್ಟೂಡೆಂಟ್ ಪೇರೆಂಟು ಕೆ ಇ ಅವರ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಕೇಳಿದಾಗ ಈ ವರ್ಷವೂ ಕೂಡ ನೀಟ್ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಸೊ ಅವ್ರು RT ಹಾಕ್ತೀನಿ, ನಾನು ಕೋರ್ಟಿಂದ ಬರ್ತೀನಿ ಅಂತ ಇದ್ದರೆ ನಿಮಗೇನು ಬೇಕು ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗೇನಾದ್ರು ಪ್ರಯತ್ನ ಮಾಡೋರಿದ್ದರೆ ದಯವಿಟ್ಟು ಮಾಡ್ಬೋದು. ರೈಟ್. ಸೊ KCET ಕೌನ್ಸಿಲಿಂಗ್ ಆಲ್ರೆಡಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ KCET ಇಂಜಿನಿಯರಿಂಗ್ ಕೌನ್ಸಿಲಿಂಗ್ಗೆ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ. ಬಟ್ ಕೆ ಇ ಅವರು ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರೊಸೀಜರ್ಸ್ಗಳನ್ನು ಕೂಡ ಈಗ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಕೊಳ್ಬೇಕು. ಈಗ ಕೆ ಇ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಅಥವಾ ಈ ನೀಟ್ ರಿಜಿಸ್ಟ್ರೇಷನ್ ಆಗಲಿ ಇವನ್ನೆಲ್ಲ ಮುಗಿಸ್ಕೊಂಡು ಬಿಟ್ಟರು ಅಂತಿದ್ರೆ, ಸೊ ನಾವು MCC ಅವರು ಯಾವಾಗ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ, ಸೊ ಆವಾಗ ಅವರ ಜೊತೆ ಪ್ಯಾರಲಲ್ ಆಗಿ ನಡೆಸೋದಕ್ಕೆ ಸಹಾಯ ಆಗ್ತದೆ. ಸೊ ಐ ಡೋಂಟ್ ನೋ ವೈ ದಿಸ್ ಕೆ ಇ ಎ ಇಸ್ ಡಿಲೇಯಿಂಗ್ ದ ಪ್ರೊಸೆಸ್. ಮೇ ಬಿ ಮೇಲ್ಗಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಒತ್ತಡ ಆಗಿರ್ಬೋದು, ಅಥವಾ ಅವರ ಕಡೆಯಿಂದ ಒಂದು ಪರ್ಮಿಷನ್ ಆಗಿರ್ಬೋದು, DME ಅವರ ಕಡೆಯಿಂದ ಒಂದು ಪರ್ಮಿಷನ್ ಆಗಿರ್ಬೋದು. ಇನ್ನೂ ಬಂದಂಗೆ ಕಾಣಿಸೋದಿಲ್ಲ. ಬಂದಿದ್ದರೆ ಡೆಫಿನೆಟಾಗಿ ಸ್ಟಾರ್ಟ್ ಮಾಡ್ತಿದ್ರು, ನೋಡೋಣಂತೆ. ಸೊ ಆದರೆ ನಮ್ಮ MCC ಕೌನ್ಸಿಲಿಂಗ್ದಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ ಅಂತಂದರೆ, MCC ಅವರು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮೊದಲೇ ಮಾಡೋದಿಲ್ಲ. ಅಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋ ಒಂದು ಏನು ಲಾಂಗ್ ಪ್ರೊಸೆಸ್ ಇದೆ ಅದನ್ನು MCC ಅವರು ಕೌನ್ಸಿಲಿಂಗ್ಗಿಂತ ಮುಂಚೆ ಮಾಡೋದಿಲ್ಲ. ಕೌನ್ಸಿಲಿಂಗ್ ಆದಮೇಲೆ ಸೀಟ್ ಅಲಾಟ್ ಆದಮೇಲೆ ಮಾಡ್ತಾರೆ. ಬಟ್ ಕೆ ಇ ಅವರ ಕೌನ್ಸಿಲಿಂಗ್ ಪ್ರೊಸೀಜರ್ ಹೇಗಿದೆ ಅಂತಂದರೆ, ಇವರು ಮೊದಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ನಮ್ಮಲ್ಲಿರುವಂತಹ ನೂರಾರು ರೀತಿಯ ಕೆಟಗರಿಗಳು, ಕ್ಲೇಮ್ಗಳು ಇರೋದ್ರಿಂದ ಸೊ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ವೆರಿಫೈಡ್ ಅಂತೇಳಿ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟ ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಆ ಪ್ರೊಸೀಜರ್ ಏನಿದೆ, ನೀಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ನೀಟ್ ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು, ಇದನ್ನು ಈಗಲೇ ಏನಾದರೂ ಕೆ ಇ ಅವರು ಶುರು ಮಾಡ್ಕೊಂಡು ಬಿಟ್ಟರು ಅಂತಂದರೆ ಡೆಫಿನೆಟಾಗಿ ಮುಂದೆ MCC ಅವರು ಶುರು ಮಾಡುವಂಥ ಹೊತ್ತಿಗೆ ಕೆ ಇ ಅವರು ಆ ಲೆವೆಲಿಗೆ ಬಂದಿರ್ತಾರೆ. ಇಮಿಡಿಯೇಟಾಗಿ ಪ್ಯಾರಲಲ್ ಆಗಿ ಕೌನ್ಸಿಲಿಂಗ್ ನಡೆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಒಂದು ಕ್ಲಾರಿಟಿ ಇರ್ತದೆ, ನನಗೆ ಅಲ್ಲಿ ಸಿಕ್ಕಿರುವಂಥ ಸೀಟು, ಇಲ್ಲಿ ಸಿಕ್ಕಿರುವಂಥ ಸೀಟು, ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ರಿಜೆಕ್ಟ್ ಮಾಡಬೇಕು ಅಂಥೇಳಿ. ಸೊ ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಹಾಗಾದರೆ ಈಗ KCET ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ, ಮತ್ತು ಮುಂಬರುವಂತಹ KEA ನೀಟ್ ಕೌನ್ಸಿಲಿಂಗ್ ಏನು ನಡೀತದೆ, ಸೊ ಇವೆಲ್ಲದರ ಮಧ್ಯೆ ಕಂಪ್ಯಾರಿಸನ್ ಏನಿದೆ, ಮತ್ತು ಯಾರು KCET ಫಾರ್ಮನ್ನು ಆಲ್ರೆಡಿ ಫಿಲ್ ಮಾಡಿದ್ದಾರೆ ಮತ್ತು ಓನ್ಲಿ ನೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವರ ಸ್ಟೆಪ್ಸ್ ಏನಿರ್ತದೆ, ಯಾರು KCET ಫಾರ್ಮನ್ನು ಫಿಲ್ಲೇ ಮಾಡಿಲ್ಲ ನೀಟ್ ರಿಜಿಸ್ಟ್ರೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವರ ಒಂದಷ್ಟು ಸ್ಟೆಪ್ಸ್ ಏನಿರ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಇಲ್ಲಿ ನೋಡ್ತಾ ಹೋಗಿ, ಸೊ ಈಗ ಸ್ಟೂಡೆಂಟ್ ವೇಟಿಂಗ್ ಫಾರ್ ದ ನೀಟ್ ಕೌನ್ಸಿಲಿಂಗ್, ಈಗ ಒಬ್ಬ ವಿದ್ಯಾರ್ಥಿ ನೀಟ್ ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಸೊ KCETಗೋಸ್ಕರ ವೇಟ್ ಮಾಡ್ತಾ ಇದ್ದ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದವರಲ್ಲಿ 2 ಕೆಟಗರಿ ಇದೆ. ಒಂದು ಕೆಟಗರಿ ಏನಂತಂದರೆ KCET ಫಾರ್ಮನ್ನು ಫಿಲ್ ಮಾಡಿರುವಂಥವ್ರು, ರೈಟ್, KCET ಫಾರ್ಮನ್ನು ಫಿಲ್ ಮಾಡಿರುವಂಥವ್ರು. ಸೊ ಈ ಒಂದು ಕೇಸಲ್ಲಿ KCET ಫಾರ್ಮನ್ನು ಫಿಲ್ ಮಾಡಿದ್ದಾರೆ, ಫ್ರೆಶ್ ರಿಜಿಸ್ಟ್ರೇಷನ್ಗೋಸ್ಕರ ವೇಟ್ ಮಾಡ್ತಾ ಇರೋರು. ಅಂದರೆ KCET ಫಾರ್ಮನ್ನು ಫಿಲ್ ಮಾಡಿಲ್ಲ, ಸೊ ಫ್ರೆಶ್ ರಿಜಿಸ್ಟ್ರೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದವರು. ಮುಂದೇನಾಗ್ತದೆ, KCET ಫಾರ್ಮನ್ನು ಫಿಲ್ ಮಾಡಿದವರಿಗೆ, ಸೊ KCET ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಎಕ್ಸಾಮನ್ನು ಬರೆದು KCET ರ್ಯಾಂಕ್ ಕೂಡ ಬಂದಿದೆ ಅನ್ನೋರಿಗೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಬಿಡ್ತದೆ. ಯಾರು KCET ಫಾರ್ಮ್ ಫಿಲ್ ಮಾಡಿದ್ದೀರಿ, ಸೊ ಯಾರು ನೀವು KCET ಎಕ್ಸಾಮನ್ನು ಬರೆದಿಲ್ಲ, ರ್ಯಾಂಕ್ ಬಂದಿಲ್ಲ, ನೀವೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೀವು ಯಾವುದಕ್ಕೆ ವೇಟ್ ಮಾಡಬೇಕು ಅಂತಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೇಟ್ ಮಾಡಬೇಕು. ದೋಸ್ ಯು ಹ್ಯಾವ್ ಫಿಲ್ಡ್ ದ KCET ಫಾರ್ಮ್, ಫ್ರೆಶ್ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ರೈಟ್. ಸೊ ಡೈರೆಕ್ಟಾಗಿ ಏನು ಮಾಡ್ತಾರೆ, ನೀವು ಎಕ್ಸಾಮನ್ನು ಬರೆದಿಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತೀರಿ, ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್. ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಎಂಟ್ರಿ ಆಫ್ ನೀಟ್ ಮಾರ್ಕ್ಸ್ ಅಷ್ಟೇ ಇರ್ತದೆ. ನೀಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವಾಗ KE ಅವರು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಗೊತ್ತಿರಲಿ, ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಎಂಟ್ರಿ ಆಫ್ ಮಾರ್ಕ್ಸ್ ಇರ್ತದೆ, ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್ ಇರ್ತದೆ, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಇನ್ನು
ಯಾರು KCET ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಆ್ಯಂಡ್ ಆಲ್ಸೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀರಿ, ನೀವೇನಾದರೂ ನ್ಯೂ ಕ್ಲೇಮ್ ಅಥವಾ ಎನಿ ಚೇಂಜ್ ಇನ್ ದ ಕ್ಯಾಟಗರಿಯನ್ನು ಮಾಡಿದರೆ ನೀವು ಹೇಳ್ಬೋದು ಸರ್ ಈಗ ಭಾಳಷ್ಟು ಕೇಸಸ್ಗಳಿವೆ. ಸೊ KCET ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ರೂರಲ್ ಇದ್ದರೂ ಕೂಡ ನೋ ಅಂತ ಹಾಕಿರ್ತಾರೆ, ಈಗ ತಾವು ಎಸ್ ಅಂತ ಹಾಕಬೇಕು. KCET ಅವರಿಗೆ ವರಿ ಇಲ್ಲ, KCET ಅವರಿಗೆ ಈಗ ಎಸ್ ಹಾಕ್ಲಿಕ್ಕೆ ಬರೋದು ಇಲ್ಲ. ನೀಟ್ ಕೌನ್ಸಿಲಿಂಗಿಗೆ ನಾನು ಎಸ್ ಅಂತ ಹಾಕಬೇಕು. ಎಷ್ಟು ಜನ ವಿದ್ಯಾರ್ಥಿಗಳು 3B ಕ್ಯಾಟಗರಿ ಒಳಗೆ ಬರ್ತಾರೆ, 3A ಕ್ಯಾಟಗರಿ ಒಳಗೆ ಬರ್ತಾರೆ, ಬಟ್ GM ಅಂಥೇಳಿ KCET ಫಾರ್ಮಲ್ಲಿ ಹಾಕಿಬಿಟ್ಟಿದ್ದಾರೆ, ಅಂಥವರಿಗೂ ಕೂಡ. ಸೊ ಅಥವಾ ಎಕ್ಸ್ಟ್ರಾ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಯಾಕಂದರೆ KCETಯಲ್ಲಿ ಅದು ಅವಕಾಶ ಇಲ್ಲ. ಈಗೇನಾದರೂ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ಈ ಎಲ್ಲ ಹೊಸ ಕ್ಲೇಮ್ಗಳನ್ನು ನೀವು ಮಾಡ್ಕೊಳ್ತಾ ಹೋಗ್ತೀರಿ. ಈ ಹೊಸ ಕ್ಲೇಮನ್ನು ಮಾಡಿಕೊಂಡಿರುವಂಥ ಸ್ಟೂಡೆಂಟ್ಸ್ಗಳು ಆಲ್ರೆಡಿ KCET ಫಾರ್ಮನ್ನು ಫಿಲ್ ಮಾಡಿದ್ದೀರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಅಂಥವರು ಕೂಡ ಅಟೆಂಡ್ ದ ವೆರಿಫಿಕೇಷನ್ ಎಟ್ KEA ಒನ್ಸ್ ಅಗೇನ್. ಯು ಹ್ಯಾವ್ ಟು ಅಟೆಂಡ್ ದ ವೆರಿಫಿಕೇಷನ್ ಎಟ್ KEA ಒನ್ಸ್ ಅಗೇನ್. ಸೊ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಆಲ್ರೆಡಿ KCET ಫಾರ್ಮ್ ಫಿಲ್ ಮಾಡಿದ್ದೀರಿ, ಎಕ್ಸಾಮು ಆಗಿದೆ, ರ್ಯಾಂಕು ಬಂದಿದೆ, ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ ಹೋಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀರಿ. ಮುಂದೆ ಏನೂ ಚೇಂಜ್ ಮಾಡುವಂತಹ ಕೆಲಸ ಇಲ್ಲ. ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೀರಿ, ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್. KCET ಫಾರ್ಮ್ ಫಿಲ್ ಮಾಡಿದಿರಿ, ರ್ಯಾಂಕ್ ಬಂದಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಬಟ್ ಹೊಸ ಕ್ಲೇಮನ್ನು ಮಾಡ್ಕೊಳ್ಬೇಕಾಗಿದೆ ಅಥವಾ ಆಗಿರೋಂಥ ಕ್ಲೇಮಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿದೆ. ಎಲ್ಲದಕ್ಕೂ ಚಾನ್ಸ್ ಕೊಡ್ತಾರೆ. ಮಾಡ್ಕೊಂಡ ಮೇಲೆ ರೂರಲ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ನಿಮ್ಮದು ಈಗ ಸರ್ಟಿಫಿಕೇಟ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ CET ಟೈಮಿಗೆ ಇರಲಿಲ್ಲ, ಏನೂ ವರಿ ಮಾಡ್ಕೋಬೇಡಿ, ಮತ್ತೆ ಚಾನ್ಸ್ ಕೊಡ್ತಾರೆ. ಸೊ ನೀವು ಅದನ್ನು ಕ್ಲೇಮ್ ಚೇಂಜ್ ಮಾಡ್ಕೊಳ್ಳಿ, ಆದರೆ ಕಂಪ್ಲೀಟಾಗಿ ಮತ್ತು ಹೊಸ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಸೊ ಕ್ಲೇಮ್ ಚೇಂಜ್ ಮಾಡ್ಕೊಂಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು, ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಆಗಬೇಕು, ಡೌನ್ಲೋಡ್ ಇಂದ ವೆರಿಫಿಕೇಷನ್ ಸ್ಲಿಪ್. ಸೊ ಈಗ ಒಂದಷ್ಟು ಜನ ವಿದ್ಯಾರ್ಥಿಗಳು ಆಲ್ರೆಡಿ KCET ಎಕ್ಸಾಮನ್ನು ಬರೆದಿದ್ದಾರೆ, ಫಾರ್ಮ್ ಫಿಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಅಟೆಂಡ್ ಆಗಿಲ್ಲ. ಅಂಥವರಿಗೂ ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ದೇರ್ ಏಮ್ ಈಸ್ ಓನ್ಲಿ ನೀಟ್, ಓನ್ಲಿ MBBS BDS. ಆವಾಗ ಅವರು ಏನಾದರೂ ನ್ಯೂ ಕ್ಲೇಮನ್ನು ಮಾಡ್ಕೊಳ್ಳೋದಿದ್ದರೆ, ರಿಲಿಜಿಯಸ್ ಮೈನಾರಿಟಿ ಇರಲಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರಲಿ, ಯಾವುದೇ ಇದ್ದರೂ ಕೂಡ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು. ಸೊ ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್. ಜನರಲಿ ಇದು KEಯಲ್ಲೇ ಇರುವಂಥದ್ದು ಗೊತ್ತಿರಲಿ. ಸೊ ಐ ಹೋಪ್ ದಿಸ್ ಪಾರ್ಟ್ ಈಸ್ ಕ್ಲಿಯರ್. ಯಾರ್ಯಾರು KCET ಫಾರ್ಮನ್ನು ಫಿಲ್ ಮಾಡಿದ್ದಾರೆ ಅವರಿಗೆ ರ್ಯಾಂಕ್ ಬಂದಿರ್ಬೋದು, ಬರದೇ ಇರ್ಬೋದು. ಬಂದಿದ್ದರೆ ಇವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ತದೆ. ನ್ಯೂ ಕ್ಲೇಮ್ ಏನಾದರೂ ಮಾಡಿದರೆ ಮತ್ತೊಂದು ಸಲ KEಗೆ ಹೋಗಿ ಬನ್ನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್. ಸೊ ಯಾರು KCET ಫಾರ್ಮನ್ನು ಫಿಲ್ ಮಾಡಿದ್ದಾರೆ, ಎಕ್ಸಾಮನ್ನು ಬರೆದಿಲ್ಲ, ಅಂಥವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು. ಪ್ಲಸ್ ಎಂಟ್ರಿ ಆಫ್ ನೀಟ್ ಮಾರ್ಕ್ಸ್ ಎಲ್ಲರಿಗೂ ಇರ್ತದೆ. ಇದು ಎಲ್ಲರಿಗೂ KCET ಫಿಲ್ ಮಾಡಿರೋಂಥ ಎಲ್ಲರಿಗೂ ಕೂಡ ಎಂಟ್ರಿ ಆಫ್ ನೀಟ್ ಮಾರ್ಕ್ಸ್ ಇರ್ತದೆ, ಡೌನ್ಲೋಡಿಂಗ್ ವೆರಿಫಿಕೇಷನ್ ಸ್ಲಿಪ್ ಆ್ಯಂಡ್ ಇನ್ವಾಲ್ವ್ ಇನ್ ದ ಕೌನ್ಸಿಲಿಂಗ್. ಇನ್ನು ಇಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಯಾರ್ಯಾರು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, KEಯಲ್ಲಿ ನೀಟ್ ಎಕ್ಸಾಮಿನೇಷನ್ ಮಾತ್ರ ಬರೆದಿದ್ದಾರೆ, ಬಟ್ ಕರ್ನಾಟಕದ 85% ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದಾರೆ. ಅವರಿಗೆ ಡೋಂಟ್ ವರಿ ಅಬೌಟ್ ದಟ್, ಫ್ರೆಶ್ ರಿಜಿಸ್ಟ್ರೇಷನ್ ವಿಲ್ ಬಿ ದೇರ್. ಫ್ರೆಶ್ ರಿಜಿಸ್ಟ್ರೇಷನ್ ಅಂತಂದರೆ ಎಲ್ಲದನ್ನು ಫಿಲ್ ಮಾಡ್ತೀರಿ. ಇದರಲ್ಲಿ ಹೊಸ ಕ್ಲೇಮ್ ಮಾಡೋದು ಅವೆಲ್ಲ ಏನೂ ಇಲ್ಲ, ಬಟ್ ಏನು ಮಿಸ್ಟೇಕ್ ಮಾಡದೇ ಇರೋ ಹಾಗೆ. ಸೊ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಇರ್ಬೋದು, ಪಾಸ್ ಆಗಿರೋ ಡೀಟೇಲ್ಸ್ ಇರ್ಬೋದು, ಅಥವಾ ನಿಮ್ಮ RD ಇರ್ಬೋದು, RD ನಂಬರ್ಸ್ ಆಫ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಇರ್ಬೋದು, NCL ಸರ್ಟಿಫಿಕೇಟ್ ಇರ್ಬೋದು, ಕನ್ನಡ ಮೀಡಿಯಮು, ರೂರಲ್ಲು, HK ಸರ್ಟಿಫಿಕೇಟ್, ಇವೆಲ್ಲವನ್ನು ಹೊಸದಾಗಿ ಅಂದರೆ ಫಸ್ಟ್ ಟೈಮ್ ಹಾಕ್ತೀರಿ ನೀವು ಇಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು. ಅದಕ್ಕೆ ಇವು ಯಾವುದು ಇವರಿಗೆ ಅಪ್ಲೈ ಆಗೋದೇ ಇಲ್ಲ, ಎಲ್ಲದೂ ಕೂಡ ಹೊಸದೇನೆ. ಡೈರೆಕ್ಟಾಗಿ ಏನು ಮಾಡ್ತಾರೆ ಅವರು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಟ್ KEಗೆ ಹೋಗ್ಬೇಕು. ನೀವು ರಿಮೆಂಬರ್, KEಗೆ ಅಟೆಂಡ್ ಆಗ್ತೀರಿ ಡೈರೆಕ್ಟಾಗಿ. ಅದಾದಮೇಲೆ ನೀವು ವೆರಿಫೈ ಆಗಿದೆ ಅಂತ ಇದ್ದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ. ಸೊ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಇದಿಷ್ಟು ನಮ್ಮ KEಯಲ್ಲಿ ಆಗಬೇಕಾಗಿರುವಂತಹ ಪ್ರೊಸೀಜರ್ಸ್. ಹಾಗಾದರೆ ಇಷ್ಟು ಪ್ರೊಸೀಜರ್ ನಾನು ಹೇಳ್ತಾ ಇರೋದೇನು KE ಅವರಿಗೆ. ಸೊ ನೀವೇನಾದರೂ ಇನ್ನೊಂದು 2-3 ದಿವಸದಲ್ಲಿ ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಬಿಟ್ರಿ ಅಂತ ಅಂದರೆ, ಸೊ ನಿಮ್ಮ ಮುಂದಿನ ಸ್ಟೆಪ್ಸ್ ಏನಿದೆ ಅದು ಭಾಳ ಸಿಂಪಲ್ ಆಗಿಬಿಡ್ತದೆ, ರೈಟ್. ಸೊ ಅದು ಒಬ್ಬ ನಾವು ಪ್ರೊಸೆಸ್ಸಲ್ಲಿ ಇಲ್ಲದೆ ಇರೋರಿಗೆ ನಮಗಿದು ಅರ್ಥ ಆಗ್ತದೆ ಅಂದರೆ KE ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಅಲ್ಲ. ಐ ಥಿಂಕ್ ಅವರು ಮೇಲಿನ ಒಂದು ಆರ್ಡರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನನಗಷ್ಟೇ. ಸೊ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ರಿಜಿಸ್ಟ್ರೇಷನ್ ಆದರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರ ಪ್ರೊಸೀಜರ್ ಎಷ್ಟು ಲಾಂಗ್ ಇರ್ತದೆ, ಎಷ್ಟು ಸಾರಿ ವಿದ್ಯಾರ್ಥಿಗಳಿಗೆ ಚಾನ್ಸ್ ಕೊಡ್ತಾರೆ. ನಾನು ನಿಮಗೆ ಲಾಸ್ಟ್ ಇಯರ್ ಆಗಿರುವಂಥ ಪ್ರೊಸೀಜರ್ಸನ್ನು ತೋರಿಸ್ತೀನಿ. ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ ಆಗಿತ್ತು, ಅಟ್ಲೀಸ್ಟ್ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಂದೆ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಮಿನಿಮಮ್ 10 days ಟೈಮ್ ಬೇಕು ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕಾಗಿರ್ಬೋದು ಅಥವಾ ಹೊಸ ರಿಜಿಸ್ಟ್ರೇಷನ್ಗಾಗಿರ್ಬೋದು. ಸೊ ಅದಕ್ಕೆ ಅಟ್ಲೀಸ್ಟ್ ಆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದರೆ ಮುಂದೆ ನಮಗೆ ಭಾಳ ಈಸಿ ಆಗ್ತದೆ. ಹಾಗಾದರೆ ಲಾಸ್ಟ್ ಇಯರ್ ಏನಾಗಿತ್ತು? ಸೊ ನೋಡಿ, ನೋಟಿಫಿಕೇಷನ್ ಫಾರ್ ದ ಕೌನ್ಸಿಲಿಂಗ್. ಸೊ ಇದು 2022 ಡೇಟ್ಸ್ ಇವೆಲ್ಲ. ಸೊ 2022ದಲ್ಲಿ ನೋಟಿಫಿಕೇಷನ್ ಫಾರ್ ದ ಫಸ್ಟ್ ನೋಟಿಫಿಕೇಷನ್ ಬಂದಿರೋದು October 13ಗೆ. ರಿಮೆಂಬರ್, October 13ಗೆ ಬಂದಿತ್ತು.
ರೈಟ್. ಸೊ ಅದಾದಮೇಲೆ ಹೊಸ ರಿಜಿಸ್ಟ್ರೇಷನ್ ಮತ್ತು ಮಾರ್ಕ್ಸ್ ಎಂಟ್ರಿ ಆಲ್ರೆಡಿ ಫಿಲ್ ಮಾಡಿದವರಿಗೆ 14th ಅಕ್ಟೋಬರಿಂದ 21st ಅಕ್ಟೋಬರ್ ಅಂತ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ 29th ಅಕ್ಟೋಬರ್ವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದರು. ನೋಡಿ, ಎಕ್ಸ್ಟೆಂಡ್ ಮಾಡೋದು ಕೆ ಇ ಅವರಿಗೆ ಹೊಸದಲ್ಲ. ಯಾಕೆ ಎಕ್ಸ್ಟೆಂಡ್ ಮಾಡ್ತಾರೆ? ಕೆ ಇ ಅವ್ರು ಏನು ಬೇಕಂತ ಮಾಡೋದಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡಿರ್ತಾರೆ, ರಾಂಗ್ ಮಾಡಿರ್ತಾರೆ ಅನ್ನೋದಕ್ಕೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಮಾಡಿರ್ತಾರೆ ಅಷ್ಟೇ. ಸೊ ನೋಡಿ, 14th ಇಂದ 29th ಅಂದರೆ ಆಲ್ಮೋಸ್ಟ್ 15 days ರಿಜಿಸ್ಟ್ರೇಷನ್ ಪ್ರೊಸೀಜರೇ ನಡೀತದೆ ಕರ್ನಾಟಕದಲ್ಲಿ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ 27th ಇಂದ 2nd ನವೆಂಬರ್ವರೆಗೆ ಇತ್ತು. ಸೊ ಇಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಶೆಡ್ಯೂಲನ್ನು ಕೊಟ್ಟಿದ್ರು. ಸೊ ಆ ಶೆಡ್ಯೂಲ್ನ ಪ್ರಕಾರ ನೀವು ಕೆ ಇ ಎಗೆ ಹೋಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಬರಬೇಕಿತ್ತು. ಸೊ 2nd ನವೆಂಬರ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 4th ನವೆಂಬರಿಂದ 6th ನವೆಂಬರ್ವರೆಗೆ ಟೈಮನ್ನು ಕೊಟ್ಟಿದ್ರು. ಸೊ 4th ಇಂದ 6th ವರೆಗೆ ಟೈಮನ್ನು ಕೊಟ್ಟಿದ್ರು. ಸೊ ಇದಾದ ಮೇಲೆ ಆಪ್ಷನ್ ಎಂಟ್ರಿ ಫಾರ್ ದ ರೌಂಡ್ 1 ಸ್ಟಾರ್ಟ್ ಆಗ್ತದೆ. ಸೊ ಅದು 4th ನವೆಂಬರಿಂದ 8th ನವೆಂಬರ್ವರೆಗೆ ಟೈಮನ್ನು ಕೊಟ್ಟಿದ್ರು. ಅದಾದ ಮೇಲೆ ಮಾಕ್ ರಿಸಲ್ಟ್ ಏನಿದೆ ಅದು 7th ನವೆಂಬರ್ಗೆ ಬಂದಿತ್ತು. ಮಾಕ್ ರಿಸಲ್ಟ್ ಆದಮೇಲೂ ಕೂಡ 2-3 ದಿನ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಿದರು. ಸೊ ರೌಂಡ್ 1 ಫೈನಲ್ ರಿಸಲ್ಟ್ ಏನಿದೆ 11th ನವೆಂಬರಿಗೆ ಬಂದಿತ್ತು. 11th ನವೆಂಬರ್ ಅಂದ್ರೆ ನೋಡಿ, ಸ್ಟಾರ್ಟ್ ಮಾಡಿದ್ದು 13th ಅಕ್ಟೋಬರ್, 11th ನವೆಂಬರ್ ಅಂತಂದ್ರೆ ಆಲ್ಮೋಸ್ಟ್ 1 ತಿಂಗಳ ಪ್ರೊಸೀಜರ್ ನಮಗೆ ರೌಂಡ್ 1 ರಿಸಲ್ಟ್ ಬರೋದಕ್ಕೆ ಬೇಕು. ಸೊ ಗೊತ್ತಿರಲಿ. ಅದಾದಮೇಲೆ ರೌಂಡ್ 2 ರೌಂಡ್ 1 ರಿಸಲ್ಟ್ ಬಂದಮೇಲೆ ಬೇರೆ ಬೇರೆ ಪ್ರೊಸೀಜರ್ಸ್ ಇತ್ತು. ಅದನ್ನು ಮುಂದೆ ಟೈಮಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಅದರಿಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಬೇಸ್ಡ್ ಮೇಲೆ ಬೆಂಗಳೂರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಡಬೇಕಿತ್ತು. ಅದರ ಡಾಕ್ಯುಮೆಂಟ್ಸನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಿತ್ತು. ಇವೆಲ್ಲ ಪ್ರೊಸೀಜರ್ ಇತ್ತು. ಸೊ ಫೀಸನ್ನು ಪೇಮೆಂಟ್ ಮಾಡೋದಾಗಲಿ ಅಥವಾ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗೋದಾಗಲಿ, ಇವೆಲ್ಲ ಪ್ರೊಸೀಜರ್ಗಳು 11th ನವೆಂಬರಿಂದ 22nd ನವೆಂಬರ್ವರೆಗೆ ನಡೆದಿತ್ತು. ಸೊ ರೌಂಡ್ 2 ನೋಟಿಫಿಕೇಶನ್ ಬಂದಿರುವಂಥದ್ದು 22nd ನವೆಂಬರ್. ಸೊ ರೌಂಡ್ 2 ಕಂಪ್ಲೀಟ್ ಆಗಿ ನಡೆದಿರುವಂಥದ್ದು 4th ಡಿಸೆಂಬರ್ವರೆಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಡೇಟನ್ನು, 4th ಡಿಸೆಂಬರ್ವರೆಗೆ. ಅಂದರೆ ಆಲ್ಮೋಸ್ಟ್ 2 ತಿಂಗಳು ನಮಗೆ ರೌಂಡ್ 2 ಕಂಪ್ಲೀಟ್ ಮಾಡೋದಕ್ಕೆ ಬೇಕು ಸ್ಟಾರ್ಟಿಂಗಿಂದ. ಇದು ನಾನು ಹೇಳ್ತಾ ಇರೋದು. ಈಗಲೇ ಏನಾದರೂ ಇವ್ರು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ಈ ರಿಜಿಸ್ಟ್ರೇಷನ್ 15 days ಏನಿದೆಯಲ್ಲ, ಇದು ನಮ್ಮ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯೋ ಹೊತ್ತಿಗೆ ಮುಗಿದುಬಿಡ್ತದೆ. ಯಾಕಂದರೆ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಗೆ ಗೊತ್ತಿರೋ ಹಾಗೆ 21 ಜುಲೈವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಕ್ಲಾಸ್ B, C, D, E ಎಲ್ಲರಿಗೂ ಹಿಡ್ಕೊಂಡು, ಹೌದಾ? ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ನೋಡ್ತಾ ಇರಿ ನೀವು, ರೈಟ್. ಸೊ ಇಷ್ಟರೊಳಗೆ ನಮ್ಮ ಈ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಮುಗಿದುಬಿಟ್ಟಿದ್ರೆ ಸೊ ಮುಂದೆ ಪ್ರೊಸೀಜರ್ಗಳು ಬಹಳ ಸಿಂಪಲ್ ಆಗಿರ್ತಿತ್ತು, ರೈಟ್. ಸೊ ಇದಿಷ್ಟು ಆದಮೇಲೆ ಹಾಗಾದರೆ ಇದು ಲಾಸ್ಟ್ ಇಯರ್ ಏನಾದರೂ ನಮ್ಮ MCC ಕೌನ್ಸಿಲಿಂಗ್ ಜೊತೆ ಪ್ಯಾರಲಲ್ ಆಗಿತ್ತಾ ಅಂತ ಚೆಕ್ ಮಾಡಿದರೆ, ಸೊ ನೋಡಿ, ಇದು MCC ಕೌನ್ಸಿಲಿಂಗ್ ಲಾಸ್ಟ್ ಇಯರ್ MCC ಕೌನ್ಸಿಲಿಂಗು 10th ಅಕ್ಟೋಬರ್ ಟು 17th ಅಕ್ಟೋಬರ್ ಆಗಿತ್ತು. 10th ಅಕ್ಟೋಬರ್ ಟು 17th ಅಕ್ಟೋಬರ್ ಇಟ್ ವಾಸ್ ದೇರ್ ಫಸ್ಟ್ ರೌಂಡ್. ನೋಡಿ, 10th ಅಕ್ಟೋಬರಿಂದ 17th ಅಕ್ಟೋಬರ್. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ರೌಂಡ್ ಮುಗಿಯೋ ಹೊತ್ತಿಗೆ ನಮಗೆ ಇಲ್ಲಿ ಆಗಿದ್ದು 11th ನವೆಂಬರ್. ನೋಡಿ, ರೌಂಡ್ 1 ಫೈನಲ್ ರಿಸಲ್ಟ್ ಬಂದಿದ್ದೆ 11th ನವೆಂಬರಿಗೆ. ಸೊ ಇಲ್ಲಿ ಫಸ್ಟ್ ರೌಂಡ್ ಇಲ್ಲಿ ಮುಗಿದಿದ್ದು. ಸೊ 17th ಅಕ್ಟೋಬರ್ವರೆಗೆ ರಿಜಿಸ್ಟ್ರೇಷನ್ ಕೊಟ್ಟಿದ್ರು. ಸೊ 28th ಅಕ್ಟೋಬರ್ವರೆಗೆ ರಿಪೋರ್ಟಿಂಗಿಗೆ ಟೈಮನ್ನು ಕೊಟ್ಟಿದ್ರು. ಈ ಕೇಸಲ್ಲಿ ನೋಡಿ, 22nd ಅಕ್ಟೋಬರಿಂದ 28th ವರೆಗೆ ರಿಪೋರ್ಟಿಂಗಿಗೆ ಟೈಮನ್ನು ಕೊಟ್ಟಿದ್ರು. ಹಿಯರ್, ಹೌದಾ? ಸೊ ಅಂದರೆ ಇದು ಫಸ್ಟ್ ರೌಂಡ್ ಏನಿದೆ, ಕಂಪ್ಲೀಟ್ ಫಸ್ಟ್ ರೌಂಡ್ ರಿಸಲ್ಟ್ 21st ಅಕ್ಟೋಬರ್ಗೆ ಬಂದಿದ್ದರೆ ಇಲ್ಲಿ ನೋಡ್ಕೋಬೋದು ನಮ್ಮ ರಿಸಲ್ಟು 11th ನವೆಂಬರ್ಗೆ ಬಂದಿದೆ ಫೈನಲ್ ರಿಸಲ್ಟ್. ನೋಡಿ, 21st ಅಕ್ಟೋಬರ್ ಎಲ್ಲಿ, 11th ನವೆಂಬರ್ ಎಲ್ಲಿ? ಹಾಗಾದರೆ ಈ 21st ಅಕ್ಟೋಬರ್ಗೆ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿ ಹೌ ಕ್ಯಾನ್ ಈ ಟೇಕ್ ದ ಡಿಸಿಷನ್? ಯಾಕಂದರೆ ಅವನಿಗೆ KEAದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಅಲ್ಲೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇದೆ, ಇಲ್ಲೂ ಕೂಡ ಸಿಗ್ತಾ ಇದೆ. ಏನು ಮಾಡಬೇಕು? ಈ ಡೈಲೆಮಾವನ್ನು ಕಡಿಮೆ ಮಾಡಬೇಕು ಅಂದರೆ MCC ಅವರು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡ್ತಾರೆ ಎಲ್ಲ ಸ್ಟೇಟ್ದವರಿಗೂ, ನೀವು ನಮ್ಮ ಜೊತೆ ಪ್ಯಾರಲಾಗಿ ಮಾಡಬೇಕು. ಆದರೆ KE ಅವರು ಈ ಪ್ರೊಸೀಜರ್ ಇಲ್ಲಿ ಲೇಟ್ ಮಾಡೋದ್ರಿಂದ ಈ ಪ್ರೊಸೀಜರೇ ನಮಗೆ ಟೈಮ್ ಕನ್ಸ್ಯೂಮ್ ಮಾಡುವಂಥದ್ದು. ಈ ಪ್ರೊಸೀಜರ್ ಈಸಿ ಇಲ್ಲ, 2 ದಿನ ಕೊಟ್ಟು ಬಿಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ದೆರ್ ಆರ್ ಸೋ ಮೆನಿ ಕಾಂಪ್ಲಿಕೇಶನ್, ಸೋ ಮೆನಿ ಸ್ಟೆಪ್ಸ್ ಆರ್ ದೇರ್ ಇನ್ ದ ರಿಜಿಸ್ಟ್ರೇಷನ್. ಸೊ ಅದಕ್ಕೆ ಈ ಪ್ರೊಸೀಜರೇ ನಮಗೆ ಜಾಸ್ತಿ ಟೈಮ್ ತಿನ್ನುವಂಥದ್ದು. ಈ ಪ್ರೊಸೀಜರ್ ಏನಾದರೂ ಲಘು ಆಗಿಬಿಟ್ರು, ಈಗಾಗಿ ರೆಡಿ ಇಟ್ಕೊಂಡ್ಬಿಟ್ಟಿದ್ರೆ KE ಅವರು, ಮುಂದೆ ನಮಗೆ ಭಾಳ ಈಸಿ ಆಗಿಬಿಡ್ತಿತ್ತು, ಹೌದಾ? ಸೊ ಹಾಗಾದ್ರೆ ರೌಂಡ್ 2 ಯಾವಾಗ ಸ್ಟಾರ್ಟ್ ಆಗಿತ್ತು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ರೌಂಡ್ 2 ಸೆಕೆಂಡ್ ರೌಂಡ್ 2nd ನವೆಂಬರಿಂದ 13th ನವೆಂಬರ್ವರೆಗೆ ಇತ್ತು ರಿಜಿಸ್ಟ್ರೇಷನು. ಅದಾದಮೇಲೆ ರಿಸಲ್ಟ್ ನೋಡಿ 15th ನವೆಂಬರ್ಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು. 15th ನವೆಂಬರ್ಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು. ಬಟ್ ಇಲ್ಲಿ ನಮ್ಮ ಕರ್ನಾಟಕದ ರಿಸಲ್ಟ್ ಯಾವಾಗ ಅನೌನ್ಸ್ ಆಗಿತ್ತು ನೋಡಿ, ಅಪ್ ಟು 4th ಡಿಸೆಂಬರ್ ಪ್ರೊಸೀಜರ್ ಇತ್ತು. ಇದು ಅಪ್ ಟು 4th ಡಿಸೆಂಬರ್ ಪ್ರೊಸೀಜರ್ ಇತ್ತು. ಬಟ್ ಇಲ್ಲಿ ನವೆಂಬರ್ 15th ಮುಗಿದುಬಿಟ್ಟಿತ್ತು ಪ್ರೊಸೀಜರ್, ಅಂದರೆ ರಿಸಲ್ಟ್ ಬಂದುಬಿಟ್ಟಿತ್ತು. ಸೊ ಟೋಟಲ್ ಪ್ರೊಸೀಜರು 22nd ನವೆಂಬರ್ವರೆಗೆ ಟೈಮನ್ನು ಕೊಟ್ಟಿದ್ದು ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. ಅದು ನೋಡಿದರೆ 4th ಡಿಸೆಂಬರ್ವರೆಗೆ ಹೋಗಿತ್ತು. ಸೊ ಈ ರೀತಿ ಪ್ರೊಸೀಜರ್ಗಳು ಆಗ್ತಾ ಇರ್ತದೆ. ಸೊ ಬಟ್ ಇದರಲ್ಲಿ ಲಾಸ್ ಆಗೋದು ನಮ್ಮ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಈ ವರ್ಷದ ಪರಿಸ್ಥಿತಿ ಏನಿದೆ ನೋಡಿ, ನನಗನ್ಸೋ ಪ್ರಕಾರ
KCET ಡಾಕ್ಯುಮೆಂಟ್ ವೆರಿಫಿಕೇಷನ್ 21 ಜೂನ್ವರೆಗೆ ನಡೀತಾ ಇದೆ. ಅಂದರೆ ಇವರೇನಾದರೂ 21 ಜೂನ್ ಆದಮೇಲೆ ತಮ್ಮ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದರೆ ಇನ್ನೊಂದು 4-5 ದಿನ ವೆಯ್ಟ್ ಮಾಡಿ. MCC ಅವರು ಬಹಳ ಆಕ್ಟಿವ್ ಆಗ್ತಾ ಇದ್ದಾರೆ ಈಗೀಗ. ಸೊ ತಮ್ಮ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಅನೌನ್ಸ್ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ನಮ್ಮ KEA ಇನ್ನೂ ಕೂಡ ಲೇಟ್ ಮಾಡ್ತಾ ಇದೆ. ಸೊ ಇದು ಲೇಟ್ ಆಗದೇ ಇರಲಿ, ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಬೇಕು ಅಂದರೆ ಅಟ್ಲೀಸ್ಟ್ KEA ಅವರ ನೀಟ್ ರಿಜಿಸ್ಟ್ರೇಷನ್ ಈಗ ಸ್ಟಾರ್ಟ್ ಆಗಬೇಕು. ಅದೇ ನನ್ನ ಅಪೀಲ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.